ಕರ್ನಾಟಕದಲ್ಲಿ ಮಾಡಿ ತೋರಿಸಿದ್ರು ವಿತ್ ಡಾಕ್ಯುಮೆಂಟ್ರಿ ರಾಹುಲ್ ಗಾಂಧಿಯವರು. ಅದೇ ರೀತಿ ಇಲ್ಲೂ ಬಿಹಾರದಲ್ಲಿ ಈಗದ. ಹಾಗಾದ್ರೆ ಅವರು ಅಡ್ರೆಸ್ ಏನು ಎಲ್ಲವರು ಅವರು ನೀವೇನು ಮಾಡ್ತಾಯಿದ್ದೀರಿ? SIR ಮೂಲಕ ಪರಿಷ್ಕರಣೆ ಮಾಡಿ ಅತ್ಯಂತ ಪ್ರಾಮಾಣಿಕವಾದಂತಹ ವೋಟರ್ಸನ್ನು ತಯಾರು ಮಾಡಬೇಕು ಇಡಬೇಕಂತ ಮಾಡ್ತಾಯಿದ್ದೀರಿ. ಅದು ಇವರೆಲ್ಲವರು ಆಲ್ರೆಡಿ ಈಗ ಚರ್ಚೆ ವಿಷಯದ 65 ಲಕ್ಷ ಮತದಾರನ ಡಿಡಕ್ಟ್ ಮಾಡಿದ್ರಿ, ವಿರೋಧ ಮಾಡಿದ್ರೆ ಮತ್ತೆ 3 ಪಾಯಿಂಟ್ ಎಷ್ಟು ಮಾಡಿದ್ರಿ. ಒಟ್ಟು ಗದ್ದಲ ಯಾಕ್ರಿ ಸ್ಪಷ್ಟತೆ ಹಾಕಿಲ್ಲ. ಒಬ್ಬ ವೋಟರ್ ಅದಾನ, ಒಂದು ವೋಟರ್ ಅದು ಮನೇಲಿ 10 ಮಂದಿ ಇರ್ಬೋದು, 5 ಮಂದಿ ಇರ್ಬೋದು, ಅದು ಅಡ್ರೆಸ್ ಎಲ್ಲೇ ಏನು ಎಂತು ಟ್ಯಾಲಿ ಆಗಬೇಕು ಆಗಬಾರ್ದು. ಎಲ್ಲ ಬೇರೆ ಕಡೆ ದುಡಿಲಿಕ್ಕೆ ಹೋಗಿದ್ದಾರಪ್ಪ ಅಂದ್ರೆ ಅಲ್ಲಿ ಅದು ಹೋಗಬಾರ್ದು. ಎಷ್ಟು ಹೋದ್ರು ಏನು ಮಾಡಿದರು? ಇವ್ರ ಕೆಲಸ ಏನು? ಎಲೆಕ್ಷನ್ ಕಮಿಷನ್ ಕೆಲಸ ಏನಪ್ಪ? ಭಾರತದ ಮತದಾರರನ್ನು ಅವ್ರ ಹೆಸರನ್ನು ಅವ್ರ ಅಡ್ರೆಸ್ಸನ್ನು ಪ್ರಿಸರ್ವ್ ಮಾಡಿ ಇಟ್ಕೊಂಡು ಈ ದೇಶದ ನಾಗರಿಕರನ್ನು ರಕ್ಷಣೆ ಮಾಡ್ಕೊಂಡು ಹೋಗುವಂಥದ್ದು ಕೆಲಸ ಇದ್ರು. ಹೊರಗೆ ಬಂದು ತೆಗೆದು ಹಾಕಿಲ್ಲ, ಅದನ್ನು ಬೇಡ ಅಂತ ಹೇಳ್ತಾ ಇಲ್ಲ, ಹಾಕಬೇಕಂತಿಲ್ಲ. ಆದ್ರೆ ಇದನ್ನೇನು ಮಾಡ್ತಾಯಿದ್ದೀರಿ ನೆಪದೊಳಗಂದ್ರೆ BJP ವಿರೋಧಿ ವಿಶೇಷ ಎಲ್ಲಿದ್ದಾರಪ್ಪ BJP ವಿರೋಧಿಗಳು? ನಿಮಗೂ ಇವತ್ತು ದಿವಸದ ಭಾಳ ಜನರಲ್ಲಿ ಇದು ನೋಡಪ್ಪ, ದೊಡ್ಡ ಅಂದರೆ ಹೈಯರ್ ಕಾಸ್ಟ್ ಅದ ಮೇಲ್ವರ್ಣ ಜಾತಿಗಳ ರಿಪ್ರೆಸೆಂಟೇಟಿವ್ ಯಾವುದು ಈ ಒಂದು ಇಲೆಕ್ಷನ್ ಕಮಿಷನ್ ಆಗಿರ್ಬೋದು, ಅದು BJPಗೆ ಬಂದರೆ ಒಂದು ಆರೋಪ ಅದ. ಅದರ ಮೇಲೆ BJP ಬಂದಾಗ ಇದು ಹೌದು ಕೇವಲ ಮೇಲ್ವರ್ಣ ಜನರ ಇದು ಒಂದು ಸಂಸ್ಥಾ ಅಂತೇಳಿ. ಆದರೆ ಅದು ಹಂಗಿಲ್ಲ, ಆ ಮಾತು ಬೇರೆ, ಚರ್ಚೆ ಬೇರೆ ವಿಷಯ ಅದು. ಆದ್ರೆ ಅದು ಇದ್ದಿದ್ದ ಅವ್ರು ಹಂಗೆ ಆರೋಪ ಮಾಡ್ತಾ ಇದ್ದಾರೆ. ಅಂಥದ್ರಾಗ ಈಗೇನು ಈ ಮತ ಪಟ್ಟಿದಾರರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅವ್ರ ವಿರೋಧಿ ಯಾರು ಅಂದ್ರೆ ಮೈನಾರಿಟಿ, SC ST ಅನ್ನೋದು ಸಾಮಾನ್ಯ ನಂಬಿಕೆ. ಇವತ್ತು ಜಾತಿ ಪದ್ಧತಿ ನಮ್ಮಲ್ಲ ಹೋಗಿಲ್ಲ, ಜಾತಿ ಪದ್ಧತಿ ಮತ್ತಿಲ್ಲ. ಬಹುಸಂಖ್ಯೆ ಅಂದರೆ ಯಾರಪ್ಪ? SC ST ಜೊತೆಗೆ ಮೈನಾರಿಟಿ ಅಂದರೆ ಮುಸ್ಲಿಮ್ಸು, ಜೈನ್ಸು ಅಥವಾ ನಮ್ಮ ಕ್ರಿಶ್ಚಿಯನ್ಸು, ಸಿಖ್ಸು ಇವ್ರು ಬರ್ತಾರೆ, ಸಿಖ್ರು ಬರ್ತಾರೆ. ಇದರಲ್ಲಿ ವಿಶೇಷವಾಗಿ ಸಿಖ್ ಆಗಿರ್ಬೋದು ಅಥವಾ ಇನ್ನೊಂದು ನಮ್ಮ ಏನಪ್ಪ ಅಂದರೆ ಜೈನರಾಗಿರ್ಬೋದು. ಇವರ ಹಿಂದುತ್ವದ ಜೊತೆಗೆ ಹಿಂದೂಗಳ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರೆ. ಅವ್ರ ಬಗ್ಗೆ ಅವ್ರು ಕಟ್ಟಾಗ್ತಾ ಇಲ್ಲ. ಕಟ್ಟಾಗಿದ್ದು ಹೆಚ್ಚಿಗೆ ಮ್ಯಾಕ್ಸಿಮಮ್ SC ST ಮತ್ತು ಮೈನಾರಿಟಿ, ಅದರಲ್ಲೂ ಮುಸ್ಲಿಂ ಮೊದಲು ಭಾಳ ಕಟ್ಟಾಗ್ತಾ ಇದ್ದಾವೆ. ಅದು ಇರಲಿ, ಏನು ಕಟ್ ಮಾಡಿದ್ರು ಮಾಡಲಿ, ಆದರೆ ತಪ್ಪು ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು